ಜನ ದ ಗ್ರೇಟ್ ಗೌತಮ್ ದಿವಾನ್ನ ಗೆಲುವಿನ ಕತೆ ಮಾತ್ರ ಕೇಳ್ತಾ ಇದ್ರು. ಆದರೆ ಇನ್ನು ಮುಂದಕ್ಕೆ ಸೋಲಿನ ಕತೆ ಮಾತ್ರ ಕೇಳ್ತಾರೆ. ಮಲ್ಲಿ, ಸುನಿ, ನಾನೊಂದಷ್ಟು ಹನಿಮೂನ್ ಡೆಸ್ಟಿನೇಷನ್ಗಳನ್ನು ಲಿಸ್ಟ್ ಮಾಡಿದ್ದೆ. ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಆಸೆ ಇದೆಯೋ, ಎಲ್ಲಿ ಇಷ್ಟ ಆಗುತ್ತೋ ಹೇಳಿದ್ರೆ ನಾನು ಅಲ್ಲಿಗೆ ಟಿಕೆಟ್ ಮಾಡಿಸ್ತೀನಿ. ಇಬ್ಬರು ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ರೀ, ನೀವು ಯಾಕೆ ರೀ ಮುಸ್ಮುಸು ಅಂತ ನಗ್ತಾ ಇದ್ದೀರಾ? ನಾನೇನು ಹೇಳಬಾರ್ದು ಹೇಳದ್ನ? ಏನು ಇಲ್ವಲ್ಲ. ಇಲ್ಲ, ಅದು ಈಗಿದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವಶ್ಯಕತೆ ಇಲ್ಲ ರೀ, ನಮಗಲ್ಲ ರೀ. ನಾನು ನಮಗಲ್ಲ, ಇವ್ರಿಗೆ ಅಂತಾನೆ ಹೇಳ್ತಿದ್ದೀನಿ. ಹಾಗಲ್ಲ, ನೀವು ಬೇರೆ. ಬಾಂಗರೆ, ನಾವು ಹನಿಮೂನಿಗೆ ಹೋಗೋದಕ್ಕೆ ರೆಡಿ. ಅದು ಒಂದು ಕಂಡೀಷನ್ನು ನಿಮ್ಮ ತಲೆಯಲ್ಲಿ ಬೇರೆ ಯಾವುದಾದ್ರೂ ಡೆಸ್ಟಿನೇಷನ್ ಇದೆಯಾ? ಹೇಳಿ, ಅಲ್ಲಿಗೆ ಬುಕ್ ಮಾಡೋಣ. ಇಲ್ಲ, ಡೆಸ್ಟಿನೇಷನ್ ಏನು ಬೇರೆ ಇಲ್ಲ. ಬಟ್ ಆದರೆ ನಾವು ಹನಿಮೂನಿಗೆ ಹೋಗಬೇಕು ಅಂತಂದರೆ ನೀವಿಬ್ರು ಬರಬೇಕು. ನಾವೇನಮ್ಮ ಅಲ್ಲಿಗೆ ಬಂದು ಮಾಡೋದು? ಮಲ್ಲಿ, ಈ ಐಡಿಯಾ ಯಾವಾಗ ಉತ್ಪತ್ತಿ ಆಯಿತು? ದಿಢೀರ್ ಅಂತ ಬಂತು. ಇವಾಗ ನಾವು ಹನಿಮೂನಿಗೆ ಹೋಗಬೇಕು ಅಂದರೆ ನೀವಿಬ್ರು ಬರಲೇಬೇಕು ಅಷ್ಟೇ. ಹೊಸ್ದಾಗಿ ಮದುವೆ ಆಗಿದ್ದೀರಾ, ಸಂತೋಷವಾಗಿ ಹನಿಮೂನ್ಗೆ ಹೋಗಿ ಬನ್ನಿ ಅಂದರೆ ನಮ್ಮನ್ನು ಜೊತೆಗೆ ಬನ್ನಿ ಅಂತ ಇದ್ದೀರಲ್ಲ, ಸರಿ ಹೋಯ್ತು. ಇದೊಂಥರ ಬೈ ಒನ್ ಗೆಟ್ ಒನ್ ಆಫರ್ ಥರ. ನಾವಿಬ್ರು ಹನಿಮೂನಿಗೆ ಹೋಗ್ಬೇಕಾದ್ರೆ ನಿಮ್ಮದು ಸೆಕೆಂಡ್ ಹನಿಮೂನಾ, ಥರ್ಡ್ ಹನಿಮೂನಾ? ಛೇ, ಭೂಮಿಕಾ, ಗೌತಮ್ ಅವರೇ, ಅಲ್ಲ, ಈ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ, ಕರೆಕ್ಟ್ ಅಲ್ವಾ? ಹಾಂ. ಈಗ ನಾನು ಈಗೋ ಗಟ್ಟಾಗಿದ್ದೆ. ಈಗಲೂ ನಾನು ಕೊಟ್ಟಿರೋ ಮಾತು ಮೇಲೆ ನಿಂತೆ ನಿಲ್ತೀನಿ. ನೀವು ಹೇಳಿರೋ ಕೆಲಸ ಮಾಡೇ ಮಾಡ್ತೀನಿ. ನೀವು ನನ್ನ ಮೇಲೆ ಡೌಟೇ ಇಟ್ಕೋಬೇಡಿ ಬಾಸ್. ಆ ಹುಡುಗಿನ ಬೀಳಿಸ್ಕೋಬೇಕು ಅಂತ ಹೇಳಿದಿರಲ್ವಾ, ಟಾಸ್ಕ್ ಕೊಟ್ಟಿದ್ದೀರಲ್ವಾ, ಆ ಕೆಲಸ ಆಯಿತು ಅಂತ ಅನ್ಕೊಳ್ಳಿ. ಅವರೇ ನಾನು ಹಿಂದೆ ಬಿದ್ದು ಸಾಯ್ಬೇಕು, ಆ ಮಟ್ಟಕ್ಕೆ ತಲೆ ಕೆಡಿಸ್ತೀನಿ. ನೋಡ್ತಾ ಇರಿ ಬಾಸ್. ಬಾಸ್ 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 ಅನ್ಕೊಂಡೆ ಆಪಿಟ್ಟೆಲ್ಲೋ ಆರಾಮ್ ಕೋರ್. ನನ್ನ ಪ್ಲಾನ್ ಬೇರೆನೇ ಇದೆ ಬಾಸ್. ಮಲ್ಲಿನ ನೀವಿರೋ ಜಾಗಕ್ಕೆ ಕರ್ಕೊಬಂದು ಬಿಡ್ತೀನಿ. ನನ್ನ ಫ್ಲೈಟ್ ಟಿಕೆಟ್ ತಗೊಂಡು ನಾನು ಹೋಗ್ತಾ ಇರ್ತೀನಿ. ನಿನ್ನನ್ನು ನೀನು ಕಿಲಾಡಿ ಅನ್ಕೊಂಡಿದ್ದೆ ಅಲ್ಲ, ಎಲ್ರ ಮುಂದೆ ದೊಡ್ಡ ಫೂಲ್ ಆಗ್ಬಿಟ್ಟಿಲ್ಲ. ನನಗೆ ಮೋಸ ಮಾಡಿದವನೊಬ್ಬನು ಬದುಕಿರಬಾರ್ದು. ಅದರಲ್ಲೂ ಎಸ್ಪೆಷಲಿ ನೀನು. ಸುನಿಲ, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಕಣ. ಇಷ್ಟು ದಿನ ಬರೀ ಮಲ್ಲಿ ಮಾತ್ರ ನನ್ನ ಟಾರ್ಗೆಟ್ ಆಗಿದ್ಲು. ಆದರೆ ಈಗ ಅವಳಿಗಿಂತ ಮೊದಲನೇ ಎನಿಮಿ ನೀನೇ ಕಣ. ಆರಾಮ್ ಕೋರ್. ನಿನ್ನನ್ನು ಆಸೆ ಮನೆ ಮೇಲಿಂದ ಎಪ್ಸಿ ಅವಳಿಗೆ ಮೋಸ ಮಾಡಿಸಿ ಅವಳನ್ನ ಜೀವನ ಪೂರ್ತಿ ನರಳೋ ಹಾಗೆ ಮಾಡಬೇಕು ಅಂತ ನಿನ್ನನ್ನು ಹಚ್ಚೋಗ್ಬಿಟ್ರೆ ನೀನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತೀಯ? ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನನ್ನ ಮುಂದೆನೇ ಬಂದು ನಿಲ್ಲೋ ಅಷ್ಟು ಧೈರ್ಯ ನಾನು ನಿನಗೆ ಬಿಡಲ್ಲ. ನಿನ್ನನ್ನು ಮುಗಿಸ್ದೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ವೋ. ನಿನ್ನನ್ನು ಮುಗಿಸಿದ್ರೆ ಮೆಂಟಲಿ ಅವಳು ಸಾಯ್ತಾಳೆ, ಮತ್ತೆ ವಾಪಸ್ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಅದೇ ಜೀವನಕ್ಕೆ ಕಾಲಿಡ್ತಾಳೆ. ಆಗ್ಲೇ ನನಗೆ ಸಮಾಧಾನ ಆಗೋದು. ಬಾಸ್ ಫೋನ್ ಮಾಡ್ತಿದ್ರು. ಹೇಳಿ ಬಾಸ್. ಏಯ್, ನಾವು ಒಂದು ವಟಾರದ ಮೇಲೆ ಅಟ್ಯಾಕ್ ಮಾಡಿದ್ವಿ, ನೆನಪಿದೆಯಲ್ಲ? ಹಾಂ ಬಾಸ್. ಹುಡುಗರನ್ನ ಹಾಕ್ಕೊಂಡು ಮತ್ತದೇ ವಟಾರಕ್ಕೆ ಹೋಗ್ಬೇಕು ನೀನು. ಅಲ್ಲಿಗೋಗಿ ಆ ಸುನಿಲ ಗೊತ್ತಲ್ಲ, ಅವನು ಅಲ್ಲೇ ಇರ್ತಾನೆ. ಯಾವುದೇ ಕಾರಣಕ್ಕೂ ಅವನನ್ನು ಮಾತ್ರ ಜೀವಂತ ಉಳಿಸ್ಬೇಡಿ ಕಣ್ರೋ.
ಅಟ್ಟನಿ ಕಾಸ್ಟ್ ಇವತ್ತವನನ್ನ ಮುಗಿಸ್ಲೇಬೇಕು. ತಡೆಯೋದಕ್ಕೆ ಇನ್ಯಾರಾದ್ರೂ ಅಡ್ಡ ಬಂದ್ರ ಮುಲಾಜೆ ಕೊಡಬೇಡಿ, ಅವ್ರನ್ನು ಮುಗಿಸಿ. ಆದ್ರೆ ಇವನು ಮಾತ್ರ ಜೀವ ಸಹಿತ ಉಳಿಬಾರ್ದು ಇವತ್ತು. ಸರಿ ಬಾಸ್, ಈಗಲೇ ಹೊಡ್ತೀವಿ. ಏಯ್ ತಾತ, ತೀಟೆ ಕೆಲಸ ಏನಾದ್ರು ಮಾಡ್ದು ಸಾಯಿಸ್ಬಿಡ್ತೀವಿ. ಅಂಕಲ್, ನೀವು ಒಂದು ನಿಮಿಷನೂ ಲೇಟ್ ಮಾಡಬೇಡಿ. ಇಲ್ಲಿಂದ ಇಮಿಡಿಯೇಟಾಗಿ ಹೊರಡಿ. ನೀವೇನೋ ಜೈ ಕೇಕ್ ಸಿಗಾಕೊಂಡ್ರೆ ನಿಮ್ಮ ಕತೆ ಅಷ್ಟೇ. ಅಲ್ಲಿ ಮಲ್ಲಿದು ಆ ಹುಡುಗಂದು ಮದುವೆ ಬೇರೆ ಆಗೋಯ್ತು. ನೀವು ಇಮಿಡಿಯೇಟಾಗಿ ಇಲ್ಲಿಂದ ಹೊರಡಿ ಅಂಕಲ್. ಒಂದು ಸೆಕೆಂಡ್ ಲೇಟ್ ಮಾಡಬೇಡಿ. ತಗೊಳ್ಳಿ. ಏನಮ್ಮ ಹೇಳ್ತಾ ಇದೆಯಾ? ಸುನಿಲ್ಗೂ ಮಲ್ಲಿಗೂ ಮದುವೆ ಆಗೋಯ್ತಾ? ಹ್ಞೂ ಅಂಕಲ್, ಲಾಸ್ಟ್ ಮೂಮೆಂಟಲ್ಲಿ ಸುನಿಲ್ ಕೈ ಕೊಟ್ಟ, ಜೈ ವಿರುದ್ಧನೇ ತಿರುಗಿಬಿದ್ದ. ಅವ್ರ ಮದುವೆನೂ ಆಗೋಯ್ತು. ಅಂಕಲ್, ನಿಮ್ಗೆ ಜೈ ಬಗ್ಗೆ ಗೊತ್ತಲ್ವಾ? ಅವರಂತೂ ಈಗ ಸುಮ್ಮನೆ ಇರಲ್ಲ. ನೀವು ಬೇಗ ಇಲ್ಲಿಂದ ಹೊರಡಿ ಅಂಕಲ್. ಅವರಿಬ್ಬರಿಗೂ ಹುಷಾರಾಗಿರಕ್ಕೆ ಹೇಳಿ ಪ್ಲೀಸ್. ಬೇಗ ಇಲ್ಲಿಂದ ಹೊರಡಿ. ನೀನು ನನಗೆ ಸಹಾಯ ಮಾಡ್ತಾ ಇದೀಯಾ? ನಂಬಕ್ಕೆ ಆಗ್ತಾ ಇಲ್ವಲ್ಲಮ್ಮ. ಅಂಕಲ್, ನಿಮ್ಮನ್ನ ಈ ಥರ ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಅಂಕಲ್ ಪ್ಲೀಸ್, ಹೆಂಗೂ ಇವಾಗ ರೌಡಿಗಳಿರಲಿಲ್ಲ, ಬೇಗ ಹೊರಡಿ ಅಂಕಲ್ ಪ್ಲೀಸ್. ಇರಲಿ ಹೊರಡಿ ಅಂಕಲ್. ಅಮ್ಮ, ಇಲ್ಲಿ ಹೊಸ್ದಾಗ ಒಂದು ಹುಡುಗಿ ಮದುವೆ ಆಗಿದೆಯಲ್ಲ, ಅವ್ರ ಮನೆ ಯಾವ್ದಮ್ಮ? ಮಲ್ಲಿ ಮನೆನಾ? ಮೇಲ್ಗಡೆ. ಅದು ಸರಿ, ನೀವ್ಯಾರು? ಯಾರಣ್ಣ ಇವರು? ಯಾರಮ್ಮ ಅವರು? ಯಾರು ಇಲ್ಲ ಅನ್ಸುತ್ತೋ. ಬೀಗ ಹಾಕಿದೆ ನೋಡೋ ಮಗ ಅಲ್ಲಿ. ಬಾಸ್ಗೊಂದ್ಸಲ ಫೋನ್ ಮಾಡಿ ಹೇಳ್ಬಿಡು. ಹೇಳ್ರೋ, ಏನಾಯ್ತು? ಕೆಲಸ ಮುಗೀತಾ? ಮನೇಲಿ ಯಾರಿಲ್ಲ ಬಾಸ್, ಬೀಗ ಹಾಕಿದ್ದೆ. ಲಾಕ್ ಆಗಿದ್ಯಾ? ಎಲ್ಲಿಗೆ ಹೋಗಿದಾರಂತೋ? ಯಾರು ಇಲ್ವೇನೋ ಅಲ್ಲಿ? ತುಂಬಾ ಜನ ಇದ್ದಾರೆ ಬಾಸ್, ಎಲ್ಲರೂ ನಮ್ಮನ್ನೇ ಕಳ್ಳರ ಥರ ನೋಡ್ತಿದ್ದಾರೆ. ಹೋಗಿ ಅವ್ರನ್ನೇ ವಿಚಾರಿಸೋ. ಸರಿ ಬಾಸ್, ಜನಗಳನ್ನ ಕೇಳುವಂತವ್ರೆ ಬಾಸ್. ಬಾ.